ವೇದಿಕೆ ಮೇಲೆ ಆಚಾರ್ಯ ಪಾಠಶಾಲಾ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಹಾಗೂ ಸಮಾಜ ಸೇವಕರು ಹಾಗೂ ಇಡೀ ಕರ್ನಾಟಕ ಬೆಂಗಳೂರಲ್ಲಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರುವಂಥವರು ಡಾಕ್ಟರ್ ವಿಷ್ಣು ಭರತ್ ಅಲಂಪಲ್ಲಿ ಅವರೇ, ಈ ಟ್ರಸ್ಟಿನ ಮಾಜಿ ಜಾಯಿಂಟ್ ಸೆಕ್ರೆಟರಿ ಹಾಗೂ ಟ್ರಸ್ಟಿಗಳಾದ ಶ್ರೀ ಸಿ ನಾಗರಾಜನವರೇ, ತುಂಬ ಸಂತೋಷ ಆಗುತ್ತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಸಹ ತಾವು ಸೇರಿಸ್ಕೊಂಡು. ನಮ್ಮ ಜೀವನದಲ್ಲಿ ಕೆಲವು ಭಾಳ ಮುಖ್ಯವಾದ ದಿನಗಳು ಬರುತ್ತೆ. ಮೊದಲನೇ ದಿನ ಸ್ಕೂಲ್ಗೆ ಹೋಗಿದ್ದು, ಮೊದಲನೇ ದಿನ ಕಾಲೇಜ್ಗೆ ಹೋಗಿದ್ದು, ಮೊದಲನೇ ದಿನ ಕೆಲಸಕ್ಕೆ ಹೋಗಿದ್ದು, ನಮ್ಮ ಮದುವೆ ಆಗಿದ್ದ ದಿನ ಅಥವಾ ಇಂಥದ್ದೆಲ್ಲ ಭಾಳ ಮುಖ್ಯವಾದ ದಿನಗಳು. ಸೊ ಟುಡೇ ಇಂಪಾರ್ಟೆಂಟ್ ಡೇ ಫಾರ್ ಆಲ್ಮೋಸ್ಟ್ 690 ಆಫ್ ದೆಮ್ ಟುಡೇ ಅಲ್ವಾ. ಸೊ ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ನಿಮಗೆ ಇವತ್ತು ಒಂದು ಇನಾಗ್ರೇಷನ್ ಆಗ್ತಾ ಇದೆ. ಅಟ್ ದಿ ಔಟ್ಸೆಟ್ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಇಂಥ ಒಂದು ಐತಿಹಾಸಿಕ ಸಂಸ್ಥೆಗೆ ತಾವು ಸೇರಿದ್ದೀರಿ. ತಾವು ಮಾನ್ಯ ಅನಂತಾಚಾರ್ಯ ಅವರು ಆ ದಿನಗಳಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಅವರಿಗೆ ಎಜುಕೇಷನ್ ಬಗ್ಗೆ ಎಷ್ಟು ಕಾಳಜಿ ಇದ್ದು ದಕ್ಷಿಣ ಬೆಂಗಳೂರಿನಲ್ಲಿ ಆಚಾರ್ಯ ಪಾಠಶಾಲಾ ಕಾಲೇಜ್ ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡಿ ಎಲ್ಲರಿಗೂ ಗುಣಮಟ್ಟದ ಎಜುಕೇಷನ್ ಸಿಗಬೇಕು. ಯಾಕಂದರೆ ಆ ಸಮಯದಲ್ಲಿ ನಮ್ಮ ತಂದೆ ಸಮಕಾಲೀನರಲ್ಲ, ನಮ್ಮ ತಂದೆಗಿಂತ ದೊಡ್ಡವರೇ ಪ್ರೊಫೆಸರ್ ಅನಂತಾಚಾರ್ಯ ಅವರು. ಅವಾಗೆಲ್ಲ ಜನ ನಮ್ಮ ಕರ್ನಾಟಕದವರು ಮೈಸೂರಿಗೆ ಹೋಗೋರು. ಯಾಕಂದರೆ ಮೈಸೂರು ವಾಸ್ ಅ ಬಿಗರ್ ಸೆಂಟರ್ ಫಾರ್ ಎಜುಕೇಷನ್. ಮತ್ತು ಇನ್ನೂ ಹೆಚ್ಚಿನ ಉನ್ನತ ಶಿಕ್ಷೆಗಾಗಿ ಕೊಟ್ಟು ಪೂನಾ ಆ್ಯಂಡ್ ಮುಂಬೈ. ಸೊ ಅಂಥ ಸಮಯದಲ್ಲಿ ಪ್ರೊಫೆಸರ್ ಅನಂತಾಚಾರ್ಯ ಅವರು ಇಂಗ್ಲೀಷ್ ಕಾಲೇಜ್ ಪ್ರಾರಂಭ ಮಾಡಿದ್ದು, ನ್ಯಾಷನಲ್ ಕಾಲೇಜ್ ಪ್ರಾರಂಭ ಆಯಿತು, ದೆನ್ ವಿಜಯ ಕಾಲೇಜ್ ಪ್ರಾರಂಭ ಆಯಿತು ದಕ್ಷಿಣ ಬೆಂಗಳೂರು. ಇವತ್ತು ತಾವು ಒಂದು ಮುಖ್ಯವಾದ ಹೆಜ್ಜೆ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಯಾಕೆಂದರೆ ಒಂದು ದೊಡ್ಡ ಆಯ್ಕೆಯನ್ನು ಮಾಡಿದ್ದೀರಿ. ನಾವು ಸೈನ್ಸ್ ಓದಬೇಕಾ, ಕಾಮರ್ಸ್ ಓದಬೇಕಾ ಅಥವಾ ಹ್ಯುಮ್ಯಾನಿಟೀಸ್ ಓದಬೇಕಾ ಅಂತ ಒಂದು. ಯಾಕೆಂದರೆ ಸ್ಕೂಲ್ವರೆಗೂ ತಾವು ಯು ಸ್ಟಡಿ ಆಲ್ ದಿ ಸಬ್ಜೆಕ್ಟ್ಸ್. ಈಗ ಇಲ್ಲಿ ಬಂದ ನಂತರ ಯುವರ್ ಸ್ಪೆಷಲೈಸೇಷನ್ ಬಿಕಮ್ಸ್ ಮಚ್ ಮೋರ್ ಸ್ಪೆಸಿಫಿಕ್. ಯಾವ ದಾರಿಯಲ್ಲಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಬಟ್ ಐ ಕ್ಯಾನ್ ಓನ್ಲಿ ಅಶ್ಯೂರ್ ಯು ದಟ್ ಯು ಆರ್ ಲಿವಿಂಗ್ ಇನ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಟೈಮ್ಸ್. ನಮ್ಮ ಟೈಮಲ್ಲಿ ವಿ ಹ್ಯಾಡ್ ಲೆಸ್ ಆಪರ್ಚುನಿಟೀಸ್. ಟಿ ವಿ ಆನ್ ಮಾಡಿದರೆ ಕೇವಲ ಕೃಷಿ ದರ್ಶನ ಅಥವಾ ಚಿತ್ರಹಾರ ಎರಡೇ ಕಾರ್ಯಕ್ರಮ, ಇವತ್ತು ನೂರಾರು ಕಾರ್ಯಕ್ರಮ ಇದೆ. ಸೊ ಅದೇ ರೀತಿಯಾಗಿ ಟುಡೇ ಯು ಆರ್ ಫ್ಲಡೆಡ್ ವಿತ್ ಚಾಯ್ಸ್. ಇದು ಮಾಡಲಾ, ಅದು ಮಾಡಲಾ, ಇದು ಮಾಡಲಾ, ಇದು ಮಾಡಲಾ, ಮತ್ತು ನಿಮಗೆ ಪ್ರೆಷರೈಸ್ ಕೂಡ ಮಾಡ್ತಾ ಇರ್ತಾರೆ. ನಮ್ಮ ಈ ಕೋರ್ಸ್ ಮಾಡಿ, ಆ ಕೋರ್ಸ್ ಮಾಡಿ, ಇದರಿಂದ ಮಾಡಿ ಅಂತ. ಅದೇ ರೀತಿಯಾಗಿ ಜಾಬ್ ಮಾರ್ಕೆಟ್ ಯಾವ ರೀತಿ ಇದೆ ಅಥವಾ ಜಾಬ್ ಕ್ರಿಯೇಷನ್ ಮಾರ್ಕೆಟ್ ಯಾವ ರೀತಿ ಇದೆ, ಫಾರ್ ವಿಚ್ ಯು ಆರ್ ಗೆಟಿಂಗ್ ರೆಡಿ, ಇದು ಆಲ್ಸೋ ವೆರಿ ವೆರಿ ಚಾಲೆಂಜಿಂಗ್. ನಿಮಗೆ ಸ್ಯಾಲರಿಯಿಂದ ನಿಮಗೆ ಅಟ್ರ್ಯಾಕ್ಟ್ ಮಾಡ್ಬೋದು ಅಥವಾ ಚಾಲೆಂಜಿಂದ ಅಟ್ರ್ಯಾಕ್ಟ್ ಮಾಡ್ಬೋದು ಅಥವಾ ಆಪರ್ಚುನಿಟೀಸಿಂದ ಅಟ್ರ್ಯಾಕ್ಟ್ ಮಾಡ್ಬೋದು. These 2 years what you are going to remain here are going to be full of energy. ಯಾಕೆಂದರೆ you are preparing for a take-off. ಹಿಸ್ಟ್ರಿಯವರಿಗೆ, ಆರ್ಟ್ಸ್ನವರಿರಲಿ, ಕಾಮರ್ಸ್ನವರಿರಲಿ ಅಥವಾ ಸೈನ್ಸ್ನವರಿರಲಿ, ಈಗ ಯಾವ ರೀತಿ ಒಂದು ಏರೋಪ್ಲೇನ್ ರನ್ವೇ ಮೂಲೆಯಲ್ಲಿ ನಿಂತ್ಕೊಂಡು ಇಟ್ ಈಸ್ ರನ್ನಿಂಗ್ ಅಪ್ ಇಟ್ಸ್ ಇಂಜಿನ್ಸ್ ಟು ಟೇಕ್ ಆಫ್. ಸೊ ದಟ್ ಈಸ್ ಯುವರ್ ಪ್ರೆಸೆಂಟ್ ಕಂಡೀಷನ್. ದಿಸ್ ಮೀನ್ಸ್ all the engines are working, all the different parts of the aircraft are in good condition and you are ready for take-off. ಇದರಲ್ಲಿ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಭಯ ಪಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಬಿಕಾಸ್ ದಿಸ್ ಈಸ್ ಅ ಟೈಮ್ ಫಾರ್ ಯು ಟು ಟೇಕ್ ಆಫ್ into the next journey, and that journey is going to determine for a long period of training, and tadnantara you will be able to define your own career ahead of that. ನಾನು ಏನು ನಿಮಗೆ ಹೇಳಬೇಕು ಅಂತ ಅನಿಸುತ್ತೆ ಅಂದರೆ, ಡ್ಯೂರಿಂಗ್ ದಿಸ್ ಟೇಕ್ ಆಫ್ ಆಗೋವಾಗ ದೆರ್ ವಿಲ್ ಬಿ ಸೋ ಮಚ್ ಆಫ್ ಮೆಂಟಲ್ ಪ್ರೆಷರ್. ಹೀಗೆ ಇರಬೇಕು, ಹಾಗೆ ಇರಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ನೀವೆಲ್ಲ ಕೇಳಿಸ್ಕೋಬೇಕು, ಬಟ್ ಯು ಡೋಂಟ್ ಹ್ಯಾವ್ ಟು ಡೂ ಎವ್ರಿಥಿಂಗ್ ವಾಟ್ ಹ್ಯಾಸ್ ಟು ಬಿ ಡನ್. ಯು ಡೂ ವಾಟ್ ಈಸ್ ಗುಡ್ ಫಾರ್ ಯು. ಯು ಹ್ಯಾವ್ ಟು ಬಿಕಮ್ ಎ ಗುಡ್ ಡಿಸಿಷನ್ ಮೇಕರ್. ಇನ್ನು ಮುಂದೆ ಏನೇನು ಆಗತ್ತಲ್ಲ, ಇಷ್ಟು ದಿನ 10ನೇ ಕ್ಲಾಸ್ವರೆಗೂ ನಿಮ್ಮ ತಂದೆ ತಾಯಿ ನಿಮ್ಮ ಸಲುವಾಗಿ ಡಿಸಿಷನ್ಸ್ ತಗೊಳ್ತಾರೆ.
ಇನ್ನು ಮುಂದೆ ನೀವು ನಿಮ್ಮ ಡಿಸಿಷನ್ಸ್ ಲೈಫ್ ಡಿಸಿಷನ್ಸ್ ಆ್ಯಂಡ್ ಇನ್ ದಿಸ್ ಡಿಸಿಷನ್ ಮೇಕಿಂಗ್ ಜರ್ನಿ ಇದೆಲ್ಲ ದಿ ಪ್ರಿನ್ಸಿಪಲ್ಸ್ ಆಫ್ ಯುವರ್ ಮ್ಯಾನೇಜ್ಮೆಂಟ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ಟೀಚಿಂಗ್ ಫ್ಯಾಕಲ್ಟಿ ವಿಲ್ ಪ್ಲೇ ಇಂಪಾರ್ಟೆಂಟ್. ನಾಲೆಡ್ಜ್ ಟ್ರಾನ್ಸ್ಫರ್ ನಾವು ಇಂಟರ್ನೆಟ್ಟಿಂದ ಮಾಡ್ಬೋದು, ಗೂಗಲಿಂದ ಮಾಡ್ಬೋದು, ಇಂದ ಮಾಡ್ಬೋದು. ಬಟ್ ವ್ಯಾಲ್ಯೂ ಟ್ರಾನ್ಸ್ಫರ್ಮೇಷನ್, ಹೌ ಟು ಟೇಕ್ ಅ ಡಿಸಿಷನ್, ಹೌ ಟು ಹ್ಯಾಂಡಲ್ ಫೇಲ್ಯೂರ್, how to handle success, how to plan. These are the things which teachers have to teach. ಉಳಿದೆಲ್ಲ ಅವರು ಗೂಗಲಿಂದ ಕಲ್ತ್ಕೊಂಡ್ಬಿಡ್ತಾರೆ. What I want to emphasize more here, sir, is it is the teachers who need a lot of training and a lot of exposure, because every batch only you are seeing the dynamism. Previous batch challenges are different from this batch challenges. ನಾನು ಒಂದು ಸರ್ತಿ MSc ಮಾಡ್ಬಿಟ್ಟಿದ್ದೀನಿ, MA ಮಾಡ್ಬಿಟ್ಟಿದ್ದೀನಿ, ನಾನು ಟೀಚರ್ ಕೆಲಸ ಸಿಕ್ಕಿದೆ, ನಾನು ಅದೇ ಪಾಠ ಮಾಡ್ತೀನಿ ಅಂತ those days are gone. Because students have become very, very intelligent. They are very, very demanding and they need guidance and they need some kind of a direction. At the very outset, your management has shown an excellent example. ನೀವು ನಮ್ಮ ಡಾಕ್ಟರ್ ವಿಷ್ಣು ಅವ್ರನ್ನ ನೋಡಿ ಅಥವಾ ಡಾಕ್ಟರ್ ನಾಗರಾಜ್ ಅವ್ರನ್ನ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಹ್ಯಾವ್ ದೇ ಡ್ರೆಸ್ಡ್ ಫಾರ್ ದ ಒಕೇಶನ್. ದೇ ಹ್ಯಾವ್ ಗಿವನ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ದಿಸ್ ಫಂಕ್ಷನ್ ಬೈ ಕಮಿಂಗ್ ಸೋ ವೆಲ್ ಡ್ರೆಸ್ಡ್. ಸೂಟ್ ಹಾಕೊಂಡು ಟೈ ಹಾಕೊಂಡು ಬಂದಿದ್ದಾರೆ, ಈ ಕಾರ್ಯಕ್ರಮದ ಬಗ್ಗೆ ಒಂದು ಕಾಳಜಿ ಇದ್ದಾರೆ. ಸೊ ದಟ್ ಈಸ್ ಲೆಸನ್ ನಂಬರ್ 1. ವೇರೆವರ್ ಯು ಗೋ, ವೆನೆವರ್ ಯು ಗೋ, ಯುವರ್ ಪ್ರೆಸೆಂಟೇಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸುಮ್ಮನೆ ಶೇವ್ ಮಾಡ್ಕೊಳ್ದೆ, ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಮತ್ತು ಸ್ನಾನ ಮಾಡ್ಕೊಳ್ದೆ, ಡರ್ಟಿ ಹಾಕಿದ್ರೆ ಯು ಕ್ರಿಯೇಟ್ ಎ ವೆರಿ ಬ್ಯಾಡ್ ಇಂಪ್ರೆಷನ್. ನಾನು ಐ ಹ್ಯಾವ್ ಬೀನ್ ಆನ್ ಸೆವರಲ್ ಇಂಟರ್ವ್ಯೂ ಬೋರ್ಡ್ಸ್. ಐ ಹ್ಯಾವ್ ಸೀನ್ ಲಾಟ್ ಆಫ್ ಕ್ಯಾಂಡಿಡೇಟ್ಸ್ ಕಮಿಂಗ್ ಇನ್ ಎ ವೆರಿ ಶಾಲಿ. ಅವ್ರು ಅಂದ್ಕೊಳ್ತಾರೆ ನಾವು ಪ್ರಶ್ನೆ ಉತ್ತರ ತಂದುಕೊಡ್ಬೇಕು, ಹೆಂಗೆ ಬೇಕಾದ್ರೆ ಹೋಗೋದು. ಯುವರ್ ಎಂಟೈರ್ ಪರ್ಸನಾಲಿಟಿ ಸ್ಟಾರ್ಟ್ಸ್ ಫ್ರಮ್ ಯುವರ್ ಪ್ರೆಸೆಂಟೇಷನ್, ಹೌ ಯು ಮೇಕ್ ಅ ಪ್ರೆಸೆಂಟೇಷನ್. ಅದರಿಂದ ಯುವರ್ classmates, your teachers, and everybody respects you the way you. ಅದಕ್ಕೆ ಅತಿ ಶ್ರೀಮಂತರಾಗ್ಬಿಟ್ಟು ಎಲ್ಲರೂ ಏನು ಹಾಕೋಬೇಕು ಅಂತ ಏನಿಲ್ಲ. ಅದಕ್ಕೆ ನಿಮಗೆ ಶಕ್ತಿ ಏನಿದೆ ಅದರ ಪ್ರಕಾರನೇ ಬರುತ್ತೆ. ದಟ್ ಈಸ್ ವಾಟ್ ವಿ ಆರ್ ಟಾಟ್ ಬೈ ಅವರ್ ಟೀಚರ್ಸ್, ದಟ್ ಕರೆಕ್ಟಾಗಿ ಕ್ಲೀನಾಗಿ ನಾವು ಮಾಡಬೇಕು. ಸೆಕೆಂಡ್ ಥಿಂಗ್ ದಟ್ ಐ ವಾಂಟ್ ಟು ಟೆಲ್ ಯು ಇಸ್ ದಟ್ ಎಲ್ಲೇ ಇದ್ರೂ ಸಹ ಮುಂದಿನ ದಿನಗಳಲ್ಲಿ ಯು ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಲಾಟ್ ಆಫ್ ವೈಸಸ್. ವೈಸಸ್ ಅಂದರೆ ಲಾಟ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್. ಸೊ ಅಂಥ ಸಮಯದಲ್ಲಿ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್. ನಾನು ಎಲ್ಲಿದ್ದೀನಿ ಆ್ಯಂಡ್ ನಾನು ನನ್ನ ಗುರಿ ನನಗೆ ಕಾಣ್ತಾ ಇದೆ, ನನ್ನ ಗುರಿ ಕಡೆ ಹೋಗ್ತಾ ಇದ್ದೀನಿ ಅಂತ. ಬಿಕಾಸ್ ದೀಸ್ ಆರ್ ಆಲ್ ಡಿಫರೆಂಟ್ ಅಟ್ರಾಕ್ಷನ್ಸ್. ಸ್ಮೋಕಿಂಗ್ಗೆ ಬಾ, ಡ್ರಗ್ಸ್ಗೆ ಬಾ, ಗುಟ್ಕಾ ಬಾ, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಸಿನಿಮಾ ಅಲ್ಲಿ ಹೋಗು, ಇಲ್ಲಿ ಹೋಗೋಣ, ವೀಲಿ ಮಾಡೋಣ ಇತ್ಯಾದಿ. ಬಟ್ ಇಫ್ ಯುವರ್ ಗೋಲ್ ಇಸ್ ಕ್ಲಿಯರ್, ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ವಿಸಿಬಲ್ ಟು ಯು. ಇವತ್ತು ನಾನು ನಿಮ್ಮ ಮುಂದೆ ಯಾಕೆ ನಿಂತಿದ್ದೀನಿ ಅಂದರೆ ಐ ಆಲ್ಸೋ ಹ್ಯಾಡ್ ಟು ಫೈಟ್ ಲಾಟ್ ಆಫ್ ಟೆಂಪ್ಟೇಷನ್ಸ್. ನನ್ನ ಕ್ಲಾಸ್ನಲ್ಲೆಲ್ಲರೂ ಬಾ ರಾಜಕೀಯ ಮಾಡೋಣ, ಬಾ ಅಲ್ಲಿ ಸ್ಟ್ರೈಕ್ ಮಾಡೋಣ, ಅಲ್ಲಿ ಪ್ರೊಟೆಸ್ಟ್ ಮಾಡೋಣ, ಅಲ್ಲಿ ಪಿಕ್ನಿಕ್ ಹೋಗೋಣ, ಅಲ್ಲಿ ಟೂರ್ ಹೋಗೋಣ ಇತ್ಯಾದಿ. ಸಮ್ಟೈಮ್ಸ್ ಎಸ್ ಯು ಶುಡ್ ಎಂಜಾಯ್ ಲೈಫ್. ಬಟ್ ಏನಂದರೆ ಏಮ್ ಇಸ್ perfect in front of you, all these distractions become inconsequential. ನೀವು ಡಿಸ್ಟ್ರಾಕ್ಟ್ ಆಗಿ ಈ ಕಡೆ ಆ ಕಡೆ ಹೊರಟೋಯ್ತು ಅಂದರೆ ಅದು ನಿಮಗೆ ಗೋಲ್ ತನಕ ಹೋಗೋಕ್ಕಾಗಲ್ಲ. ದಟ್ ಏರೋಪ್ಲೇನ್ ಕೆನಾಟ್ ಟೇಕ್ ಆಫ್. ದಟ್ ಏರೋಪ್ಲೇನ್ ವಿಲ್ ಲೂಸ್ ಇಟ್ಸ್ ಎನರ್ಜಿ ಬಿಫೋರ್ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಆಫ್. ಸೊ ಅದಕ್ಕಾಗಿ ಯುವರ್ ಫಿಸಿಕಲ್ ಫಿಟ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಐ ಟೋಲ್ಡ್ ಯು ಪ್ರಾಪರ್ ಟರ್ನ್ಔಟ್ ಇದು ಯುವರ್ ಫಿಸಿಕಲ್ ಫಿಟ್ನೆಸ್. ಮತ್ತು ಟು ಕೀಪ್ ಯುವರ್ ಸೆಲ್ಫ್ ರೂಟೆಡ್. ಯಾವ ರೂಟೆಡ್ ಆಗಿದೆ, ನೀವು ಯಾವ ದೇವರಿಗೆ ಹೊಂದಿರ್ತೀರಲ್ಲ, ವೆದರ್ ಯು ಆರ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಆರ್ ಸಿಖ್, ಯಾವ ದೇವರಿಗೆ ಹೊಂದಿರ್ತಿರಲ್ಲ, ಯು ನೀಡ್ ಸಮ್ ಕೈಂಡ್ ಆಫ್ ಸ್ಪಿರಿಚುವಲ್ ಸ್ಟ್ರೆಂತ್ ಟು ಕೀಪ್ ಯು ರೂಟೆಡ್. ಐ ಆಮ್ ಟೆಲಿಂಗ್ ಯು ಬಿಕಾಸ್ ಐ ಪ್ರಾಕ್ಟಿಸ್ಡ್ ಆಲ್ ದೀಸ್ ಥಿಂಗ್ಸ್. ದಟ್ ಇಸ್ ವೈ ಐ ಆಮ್ ಶೇರಿಂಗ್. ಇದೆಲ್ಲ ಮಾಡಿದ ನಂತರನೂ ಗುರಿ ಕಾಣಿಸ್ತಾ ಇದೆ, ಎಫರ್ಟ್ ಹೋಗ್ತಾ ಇದೆ, ಡಿಸ್ಟ್ರಾಕ್ಷನ್ ಇಲ್ಲನೂ ಭಾಳ ಸರ್ತಿ we fail. I have failed number of times. I have failed even as recently as 1 year ago also.
But failure does not mean that you should stop. ಎಷ್ಟು ಕಡೆ ನಾನು ಫೇಲ್ ಆಗಿದ್ದೀನಿ. ಇವತ್ತು ಮೇಡಮ್ ನನ್ನ ಫುಲ್ ಚರಿತ್ರೆ ಹೇಳಿದ್ದು, ಇಟ್ ಈಸ್ ಓನ್ಲಿ ಜಸ್ಟ್ ಸಕ್ಸಸ್ ಸ್ಟೋರಿ. ದಿಸ್ ಇಸ್ ಓನ್ಲಿ 5-10%. 95% of the times I have failed. So what I want to tell you is that failure should be handled with one of dignity and fearlessness. ನಮ್ಮ ದೊಡ್ಡ ಶತ್ರು ಯಾರಂದ್ರೆ ಭಯ. ಎಲ್ಲದಕ್ಕೂ ಭಯ. ಯಾರೇನು ಅಂದ್ಬಿಡ್ತಾರೆ, ಅವರೇನು ಅಂದ್ಬಿಡ್ತಾರೆ, ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ, ನಾನು ಯಾಕೆ ಮಾಡಕ್ಕೆ ಹೋಗ್ಬೇಕು, ಬೇರೆಯವರು ಮಾಡಲಿ. ಭಯವನ್ನು ಬಿಟ್ಟು ಹೊರಗೆ ಬಂದವರೇ ಯಶಸ್ಸು ಕಂಡಿರೋ. ಭಯಕ್ಕೆ ಒಳಗಾದವರು ಯಾರು ಕೂಡ ಯಶಸ್ಸು ಕಂಡಿಲ್ಲ. ಸೊ ಯು ಹ್ಯಾವ್ ಟು ಓವರ್ಕಮ್ ಚಾಲೆಂಜಸ್. ಎಷ್ಟೋ ಸರ್ತಿ ನಮ್ಮ ಸ್ನೇಹಿತರು ಇರಲಿ, ಕೆಲವರಿಂದ ನೀ ಯಾಕೆ ಮಾಡ್ತೀನಿ, ಕೈ ಮಾಡೋಕ್ಕಾಗಲ್ಲ, ಸಾಕು ಇಷ್ಟು ಏನು ಯಾಕೆ ಅವಸರ. ಬಟ್ ಇಫ್ ಯುವರ್ ಏಮ್ ಇಸ್ ಸ್ಟ್ರಾಂಗ್. ನಾನು ಸಿವಿಲ್ ಸರ್ವಿಸಸ್ ಮಾಡಬೇಕು ಅಂತ ಹೇಳುವಾಗ ಕೆಲವರು ನಕಾಡೋದು. ಯಾಕೆಂದರೆ ನನಗೆ 10th ಸ್ಟ್ಯಾಂಡರ್ಡಲ್ಲಿ ಮಾರ್ಕ್ಸ್ ಸಾಕಷ್ಟು ಸಿಕ್ಕಿರಲಿಲ್ಲ ನನಗೆ. ಇವತ್ತು ಸುಮಾರು ಜನ ಪ್ರೈಸ್ ತೊಗೊಂಡು ನೆವರ್ ಪ್ರೈಸ್ ಸ್ಕೂಲಲ್ಲಿ ಅಷ್ಟು ನನಗೆ ಇದ್ದಿರಲಿಲ್ಲ ಮಾರ್ಕ್ಸ್. PUC ಇಂದಾನೆ ಸ್ವಲ್ಪ ಸೀರಿಯಸ್ನೆಸ್ ಬಂತು, ಚೆನ್ನಾಗಿ ಓದಬೇಕು ಮಾಡಬೇಕು ಅಂತ ನನಗೆ. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್ ಹಿಯರ್, ಎಫರ್ಟ್ ನೀವೇನು ಹಾಕ್ತಿರಲ್ಲ ಅದಕ್ಕೆ. ಈ ಫೇಲ್ಯೂರ್ ಇತ್ಯಾದಿಗಳು ಬಂದರೆ ಡೋಂಟ್ ಬಾದರ್ ಮಚ್ ಫೇಲ್ಯೂರ್. ಲಾಟ್ ಆಫ್ ಪೀಪಲ್ ಅಂದರೆ ನೀವು ಒಬ್ಬರೇ ಫೇಲ್ ಆಗೋದು. ಆ್ಯಂಡ್ ಆಸ್ ಎ ಪ್ರೊಫೆಷನಲ್ ಪೊಲೀಸ್ ಆಫೀಸರ್ ಐ ಟೆಲ್ ಯು, ಎಷ್ಟೋ ಮಕ್ಕಳು ಫೇಲ್ಯೂರಿಂದ, ನಾನು ಹೇಳ್ತೀನಿ, ನಾನು DCP ಆಗಿ ನೋಡಿದ್ದೀನಿ, ಕಮಿಷನರ್ ಆಫ್ ಪೊಲೀಸ್ ನೋಡಿದ್ದೀನಿ, ದೇ ಕಮಿಟ್ ಸೂಸೈಡ್ ಅಥವಾ ಡಿಪ್ರೆಷನ್ ಹೋಗ್ತಾರೆ. ಮಾಡೋ ನಿಮ್ಮ ಸ್ಪಿರಿಚುವಲ್ ಸ್ಟ್ರೆಂತ್, ನಂಬಿರೋ ದೇವರು, ನಿಮ್ಮ ಫಿಸಿಕಲ್ ಫಿಟ್ನೆಸ್ ಎಲ್ಲ, ಇದೆರಡು ಚೆನ್ನಾಗಿದೆ, ನಿಮಗೆ ಜೀವನದ ಬಗ್ಗೆ ಜಿಗುಪ್ಸೆನೂ ಬರಲ್ಲ, ಭಯನೂ ಬರಲ್ಲ. ಇದೆರಡು ಇಲ್ಲಿರುವಾಗಲೇ ನಿಮಗೆ ಹಾದಿ ತಪ್ಪಿ ದೂರ ಹೋಗ್ತೀರಿ. ನಾನು ಎಷ್ಟು ಸರ್ತಿ ಫೇಲ್ ಆಗಿದ್ದೀನಿ, ಬಟ್ ನನಗೆ ಗೊತ್ತಿತ್ತು ಫೇಲ್ ಆದ ಈ ರೀತಿ ಮಾಡಿದ ತಪ್ಪಾಗಿರ್ಬೋದು, ಇದೊಂಥರ ಮಾಡಿದ್ರೆ ಸರಿ ಹೋಗುತ್ತೆ, ಇಲ್ಲೊಂದು ಕಡೆ ಕೊರತೆ ಇತ್ತು ಅನ್ಸುತ್ತೆ, ಮಾಡೋಕ್ಕೆ ಆಗಲಿಲ್ಲ. ಅಯ್ಯೋ ನನಗೆ ಮಾರ್ಕ್ಸ್ ಬಂದಿಲ್ಲ, ನನ್ನ ಕೈಲಾಗಲ್ಲ, ಮಾಡೋಕ್ಕೆ ಭಯ ಆಗುತ್ತೆ. ಹೆಂಗೆ ಅಪ್ಪ ಅಮ್ಮನ ಫೇಸ್ ಮಾಡಬೇಕು? ಅಪ್ಪ ಅಮ್ಮನಿಗೆ ಫೇಸ್ ಮಾಡೋದು ಏನು ಸಮಸ್ಯೆ. ಅವ್ರು ಅಸಮಾಧಾನ ಪಡ್ಕೋಬೋದು, ಬಟ್ ಬಿಯಾಂಡ್ ದಟ್ ಯುವರ್ ಲೈಫ್ ಇಸ್ ಪ್ರೆಷಿಯಸ್, ಎಕ್ಸ್ಟ್ರೀಮ್ಲಿ ಪ್ರೆಷಿಯಸ್. ಒಂದು ಕಾಲದಲ್ಲಿ ಮನೇಲಿ ಒಂದು ಫ್ಯಾಮಿಲಿ ಒಳಗೆ 8 ಮಕ್ಕಳು ಇರೋರು, 5 ಮಕ್ಕಳು, 1-2 ಸತ್ತೋದ್ರು ಪರವಾಗಿಲ್ಲ, ಉಳಿದವರು. ಟುಡೇ ಎವ್ರಿ ಫ್ಯಾಮಿಲಿ ಒಳಗೆ 2-3 ಅಥವಾ ಇಬ್ಬರೇ ಇರ್ತಾರೆ, ಕೆಲವಡೆ ಒಂದೇ ಇರ್ತಾರೆ. ಯು ಆರ್ ವೆರಿ ವೆರಿ ಪ್ರೆಷಿಯಸ್. ಸೊ ಯು ಶುಡ್ ನೋ ದಟ್ ಯು ಆರ್ ಎಕ್ಸ್ಟ್ರೀಮ್ಲಿ ಪ್ರೆಷಿಯಸ್. ಇಂಥ ಒಂದು ಸಂಸ್ಥೆಗೆ ಬಂದು ನೀವು ಓದ್ತಾ ಇದ್ದೀರಾ ನೀವು, ಆ್ಯಂಡ್ ಇಂಥ ಅವಕಾಶ ಸಿಕ್ಕಿದೆ. ಕಂಪೇರ್ ಟು ಎಷ್ಟೋ ಜನ, ಸಾವಿರಾರು ಮಕ್ಕಳಿಗೆ ಈ ಅವಕಾಶ ಸಿಗ್ತಾ ಇಲ್ಲ, ನಿಮ್ಗೆ ಸಿಕ್ಕಿರೋ ಅವಕಾಶ. ಹೌದಾ ಇಲ್ವೋ? ಎಸ್ ಆರ್ ನೋ? ನಿಮ್ಗೆ ಸಿಕ್ಕಿರೋ ಅವಕಾಶ ಭಾಳಷ್ಟು ಜನಕ್ಕೆ ಸಿಕ್ಕಿಲ್ಲ, ಹೌದಾನೆ? ಸೊ ದಟ್ ವೇ ವಾಟ್ ಈಸ್ ಇಟ್ ದಟ್ ಯು ಆರ್? ಯು ಆರ್ ಎಕ್ಸ್ಟ್ರೀಮ್ಲಿ ಪ್ರೆಷಿಯಸ್. ಸೊ ನಾನು ಎಲ್ಲಿ ಹೋದರೂ ಸಹ ಐ ಕೀಪ್ ವಾರ್ನಿಂಗ್ ಅಬೌಟ್ ವಾಟ್ ಯು ಸೇ ದಟ್ ಫೇಲ್ಯೂರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹೌ ಟು ಹ್ಯಾಂಡಲ್ ಫೇಲ್ಯೂರ್. ಯಾರ್ಯಾರು ಫೇಲ್ ಆಗಿಲ್ಲ, ನೀವು ರಾಜಕೀಯವಾಗಿ ನೋಡಿ ಅಥವಾ ವೃತ್ತಿಲಾದರೂ ನೋಡಿ ನೀವು, ಅಥವಾ ಬೇರೆ ಕಡೆ ನೋಡಿ, ವಿ ಆಲ್ ಹ್ಯಾವ್ ಫೇಲ್ಡ್. ನಂಬರ್ ಆಫ್ ಟೈಮ್ಸ್ ವಿ ಹ್ಯಾವ್ ಫೇಲ್ಡ್. ಫೇಲ್ ಆಗಿ ವಿ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ವಿ ಹ್ಯಾವ್ ಕಮ್ ಔಟ್. ಸೊ ಒಂದೆರಡು ಫೇಲಿಯರಿಂದ ನಮಗೆ ನಾವು ಫ್ರೆಂಡ್ ಆಗಿಲ್ಲ, ನನಗೆ ನನ್ನ ಬಾಯ್ ಫ್ರೆಂಡ್ ಕೈ ಕೊಟ್ಬಿಟ್ಟ, ನನ್ನ ಗರ್ಲ್ ಫ್ರೆಂಡ್ ಕೈ ಕೊಟ್ಬಿಟ್ಲು, ಅಥವಾ ನನಗೆ ಯಾರೋ ಬೇರೆ. ಯು ಆರ್ ಪ್ರೆಷಿಯಸ್, ಯು ಆರ್ ಎಕ್ಸ್ಟ್ರೀಮ್. ನೋ ನೀಡ್ ಫಾರ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್. ಹೊರಗಡೆಯಿಂದ ಬಂದು ಯಾರು ವ್ಯಾಲ್ಯೂ ಕೊಡೋ ಅವಶ್ಯಕತೆ ಇಲ್ಲ. ಈ ಭೂಮಿ ಮೇಲೆ ನೀವು ಇದ್ದೀರಾ ಅಂದರೆ ನಿಮ್ಮದೊಂದು ವ್ಯಾಲ್ಯೂ ಇದೆ, ನಿಮ್ಮದೊಂದು ವ್ಯಾಲ್ಯೂ. ದ ನೆಕ್ಸ್ಟ್ ಥಿಂಗ್ ದಟ್ ಐ ವಾಂಟ್ ಟು ಟೆಲ್ ಯು ದಟ್ ಡೋಂಟ್ ಲೂಸ್ ಅನ್ ಆಪರ್ಚುನಿಟಿ ಆಫ್ ರೀಡಿಂಗ್ ಆ್ಯಂಡ್ ಬೀಯಿಂಗ್ ಕ್ಯೂರಿಯಸ್ ಅಬೌಟ್ ಗ್ರೇಟ್ ಪೀಪಲ್. ಗ್ರೇಟ್ ಪೀಪಲ್ ಅಂದರೆ ಹಿಸ್ಟಾರಿಕಲ್ ಫಿಗರ್ಸ್ ಇರ್ಬೋದು, ಪೊಲಿಟಿಕಲ್ ಫಿಗರ್ಸ್ ಇರ್ಬೋದು. ಇಟ್ ಹಸ್ ಆಲ್ವೇಸ್ ಬೀನ್ ಮೈ ಪ್ಯಾಷನ್. ನಾನು I used to read book on whether it is Julius Alexander the Great, Ashoka, Jawaharlal Nehru, Mahatma Gandhi, Narendra Modi, Indira Gandhi, Rajiv Gandhi. See, all these people, they have shown extraordinary leadership qualities. They've all succeeded, they've all failed. So
ಸೊ ಆಟೋಬಯೋಗ್ರಫಿ ನಿಮಗೆಲ್ಲಲ್ಲಿ ಓದೋಕ್ಕಾಗುತ್ತೆ. ಇನ್ಫ್ಯಾಕ್ಟ್ ಐ ವುಡ್ ರಿಕ್ವೆಸ್ಟ್ ಯು ಸರ್, ಎಲ್ಲೆಲ್ಲಿ ಆಟೋಬಯೋಗ್ರಫಿ ಸಿಗುತ್ತಲ್ಲ ಲೈಬ್ರರಿ ಒಳಗೆ, ಇಫ್ ಇಟ್ ಇಸ್ ಪುಟ್ ಓವರ್ ದಟ್ ಗಿವ್ಸ್ ಅ ಲಾಟ್ ಆಫ್ ಇಂಪ್ರೆಷನ್ ಆನ್ ದಿ ಚಿಲ್ಡ್ರನ್. ಆಟೋಬಯೋಗ್ರಫಿ ಹ್ಯಾವ್ ಮೇಡ್ ಅ ಲಾಟ್ ಆಫ್ ಇಂಪ್ರೆಷನ್. ಸೊ ನೀವು ಆಟೋಬಯೋಗ್ರಫಿ ಓದೋವಾಗ ಗೊತ್ತಾಗುತ್ತೆ ವೇರ್ ವಿ ಸಕ್ಸೀಡ್ ಅಂಡ್ ವೇರ್ ವಿ. The next thing that I want to tell you is that in this journey of going and all that, you will come across lot of situations which are challenging situations, which are very, very challenging situations. ನಿಮಗೆ ನಿಮ್ಮ ಗೋಲ್ ಗಿವ್ ಅಪ್ ಮಾಡಬೇಕು ಡೋಂಟ್ ಗಿವ್ ಅಪ್ ಮಾಡಬೇಕು, ಬಟ್ ಬಿ ಫ್ಲೆಕ್ಸಿಬಲ್. ನಾನು ಸಿವಿಲ್ ಸರ್ವಿಸ್ ಓದ್ತಾ ಇರೋವಾಗ 3ನೇ ಅಟೆಂಪ್ಟಲ್ಲಿ ನಾನು ಪಾಸ್ ಮಾಡಿದೆ. ಆಯಿತು, 3ನೇ ಅಟೆಂಪ್ಟ್ ಆಗಿಲ್ಲ, ಮತ್ತೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಬೇರೆ ದಾರಿ ನೋಡಬೇಕಲ್ಲ. ಸೊ ಐ ಹ್ಯಾವ್ ಟು ಕೀಪ್ ಅ ಪ್ಲ್ಯಾನ್ ಬಿ. ಇಷ್ಟೆಲ್ಲ ಗೋಲ್ ಇಟ್ಕೊಂಡ ನಂತರ ಲೈಫಲ್ಲಿ ಹ್ಯಾವ್ ಟು ಕೀಪ್ ಅ ಸ್ಮಾಲ್ ವಿಂಡೋ. ಎಲ್ಲ ಮಾಡೇ ಮಾಡ್ತೀವಿ, ಬಟ್ ಇದು ಆಗಲಿಲ್ಲ ಅಂದರೆ ಈ ಕಡೆ ಐ ಮೇಕ್ ಅ ಸ್ಮಾಲ್ ಡಿಸಿಷನ್. ಬಟ್ ದಟ್ ಈಸ್ ನಾಟ್ ಎ ಫೇಲ್ಯೂರ್, ದಟ್ ಈಸ್ ಓನ್ಲಿ ಅ ಪ್ಲ್ಯಾನ್ ಬಿ ಟು ಸಕ್ಸೀಡ್ ಇನ್ ಲೈಫ್. ಸೊ ವೆನ್ ಯು ಹ್ಯಾವ್ ಪ್ಲ್ಯಾನಿಂಗ್ ನಿಮ್ಮ ಮನಸ್ಸೊಳಗೆ ಇರುವಾಗ ನಿಮಗೆ ಫ್ರಮ್ ಎನ್ ಯಂಗರ್ ಲೆವೆಲ್ ಇಟ್ ಸೆಲ್ಫ್ ಹೋಗುತ್ತೆ. ಬಿಕಾಸ್ ನೀವು ಈಗ ಸೆಕೆಂಡ್ ಪಿ ಯು ಸಿಗೆ ಫಸ್ಟ್ ಪಿ ಯು ಸಿಗೆ ಸೇರ್ತಾ ಇದ್ದಾರೆ, 2 ಪಿ ಯು ಸಿ 4 ವರ್ಷ ಆಯಿತು, ಇದರ ಪ್ರೊಫೆಷನಲ್ ಕೋರ್ಸ್ ಇರ್ಬೋದು ಅಥವಾ ಇದೆ ಆಫ್ಟರ್ ಸಮ್ 10 years. ಸೊ ನೆಕ್ಸ್ಟ್ 2024 2084 2094 ತನಕ ಯು ಆರ್ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ದಿ ಹೋಲ್ ವರ್ಲ್ಡ್ ಅಂಡ್ ಟೇಕ್ ಡಿಸಿಷನ್ಸ್. ವಾಟ್ ಐ ವಾಂಟ್ ಟು ಟೆಲ್ ಯು ದಟ್ ಲೆಟ್ ಲರ್ನಿಂಗ್ ಬಿ ಎ ಕಂಟಿನ್ಯೂಸ್ ಪಾರ್ಟ್ ಆಫ್ ಇಟ್. ಆ್ಯಂಡ್ ಈ 2 ವರ್ಷ ಏನು ಮಕ್ಕಳಲ್ಲಿ ಇರ್ತಾರಲ್ಲ, ಟೀಚರ್ಸ್ ಹ್ಯಾವ್ ಟು ಪ್ಲೇ ಅ ವೆರಿ ವೆರಿ ಇಂಪ್ರೆಷನಿಸ್ಟಿಕ್ ರೋಲ್. ನಾನು 9th ಸ್ಟ್ಯಾಂಡರ್ಡ್ ಫೇಲ್ ಆಗ್ಬಿಟ್ಟೆ. ನನಗೆಲ್ಲ ಎದುರು ಸ್ಕೂಲಲ್ಲಿ ಕರೆದುಬಿಡ್ತಾರೆ ಬಿಕಾಸ್ ಸ್ಕೂಲ್ ವಾಂಟ್ಸ್ ಗುಡ್ ರಿಸಲ್ಟ್ಸ್. ಮೈ ಟೀಚರ್ಸ್ ನನಗೆ ಇನ್ನೂ ನಮ್ಮ ಟೀಚರ್ಗೆ 89 years ನನಗೆ ಅವರು ಬಿಹಾರದಿಂದ ಸಿಕ್ಕಿದರೆ ಕಾಲು ಮುಟ್ಟು ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ದೇ ಗೇವ್ ಮಿ ಹೋಪ್, ಮೈ ಟೀಚರ್ ಗೇವ್ ಮಿ ಹೋಪ್ ದಟ್ ಎಸ್ ಐ ಕ್ಯಾನ್ ಡೂ ವೆಲ್. ನೀವು ಕೂಡ ಕಂಡೆಮ್ ಮಾಡಿಬಿಟ್ರೆ ಮಕ್ಕಳಿಗೆ ಎಲ್ಲೂ ಹೋಗ್ಬಿಟ್ಟು. ಸೊ ಬುದ್ಧಿವಂತರ ಮಕ್ಕಳಿರೋರು ಮಾಡೇ ಮಾಡ್ಕೊಳ್ತಾರೆ ಚೆನ್ನಾಗಿ, ಅದಕ್ಕೆ ನೀವು ಸ್ವಲ್ಪ ಧೂಳು ಜಾಡಿಸ್ಕೊಂಡ್ರೆ ಅವ್ರು ಮಾಡ್ಕೊಳ್ತಾರೆ. ಬಟ್ children who are struggling, it is your aim and it is your personal challenge to see that these are the children who should come for. ಆ ಶ್ರೇಣಿಗೆ ನಾನು ಸೇರಿತು, ಮಾರ್ಕ್ಸ್ ಬರ್ತಾ ಇರಲಿಲ್ಲ, ತಲೆಗೆ ವಿದ್ಯೆ ಹೋಗ್ತಾ ಇರಲಿಲ್ಲ. ನನ್ನ ಟೀಚರ್ಸ್ ನನಗೆ ಬುದ್ಧಿ ಹೇಳಿ ಕರೆಕ್ಟಾಗಿ ದಾರಿ ತಂದಿದ್ದಾರೆ. ನಾನು ಇಲ್ಲಿ ತನಕ ನನಗೆ ಬರೋಕ್ಕೆ ಸಾಧ್ಯವಾಗಲಿಲ್ಲ. ಐ ರಿಮೆಂಬರ್ ಮೈ ಟೀಚರ್ಸ್ ವೆರಿ ವೆಲ್. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ತೊಗೊಳ್ಳೋವಾಗ ಟಿಲ್ ದ ಎಂಡ್, ಇವನ್ IAS ಎಕ್ಸಾಮಿನೇಷನ್ ಹೋಗ್ತಾರೆ ಅವರು, ವೆದರ್ ಇಟ್ ಇಸ್ ಎಕನಾಮಿಕ್ಸ್ ಟೀಚರ್, ವೆದರ್ ಇಟ್ ಇಸ್ ಸೋಷಿಯಾಲಜಿ ಟೀಚರ್, psychology teacher, national college, and university ಇರುವಾಗ I used to work. Not only that, teachers wherever, ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಒಳಗೆ ನಾನು ಇರುವಾಗ ನಮಗೆ ಟೆರರಿಸಮ್ ಬಗ್ಗೆ ಹೇಳ್ಕೊಟ್ಟು, ಯಾಕಂದರೆ ಮನೆಗೆ ನಾವು ಜೀವ ಕಾಪಾಡೋಕ್ಕಾಗಿ ಹೇಳ್ತಿಲ್ಲ, ಹೌ ಟು ಹ್ಯಾಂಡಲ್ ಟೆರರಿಸ್ಟ್ ಇರಲಿ, ಹೌ ಟು ಫೇಸ್ ಟೆರರಿಸಮ್ ಇರಲಿ. ಸೊ ಟೀಚರ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, ನಾಟ್ ನಿಯರ್ಲಿ ಟ್ರಾನ್ಸ್ಫರ್ಮಿಂಗ್ ನಾಲೆಡ್ಜ್. ಟೀಚರ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಹೌ ಸಿಚುವೇಶನ್ ಶುಡ್ ಬಿ ಹ್ಯಾಂಡಲ್, how the experience is. That is what I urge you to convey and share their experience and see that our ರೀತಿ ಅವಕಾಶ ಸಿಗಲಿ. ಸೊ ಮುಂಬರುವ ದಿನಗಳಲ್ಲಿ you got lot of fun, lot of challenges, lot of enjoyment, but one and only message that I want to give is that learn from your failure. Don't succumb to your failure, because ಡಿಸಿಷನ್ ಮೇಕಿಂಗ್ ಅಲ್ಲಿ ಒಂದರಲ್ಲಿ ಈ ಕಡೆ ತಪ್ಪಾದರೂ ಪರವಾಗಿಲ್ಲ, you can always make it. Today is an important day. The management has taken all the effort to see that it is made into a special day. Teachers have also made a special day today. So ಅದೇ ರೀತಿಯಾಗಿ ಡಿಯರ್ ಸ್ಟೂಡೆಂಟ್ಸ್ ಮತ್ತು ಪೋಷಕರು ಕೂಡ, ಮತ್ತು ಪೋಷಕರು ಭಾಳ ಜನ ಪೋಷಕರು ಇದ್ದಾರೆ, ಪೋಷಕರು 2 ಮಕ್ಕಳು ಒಂದೇ ಥರ ಅಲ್ಲ. ಯುವರ್ ಚೈಲ್ಡ್ ಈಸ್ ಯುನೀಕ್. ನಿಮ್ಮ ಎದುರನೇ ಮಗುಗೆ ಫಸ್ಟ್ ರ್ಯಾಂಕ್ ದಿನ ಬರ್ತಾ ಇದ್ದು, ನಿಮ್ಮ ಮಗು ಫೇಲ್ ಆಗ್ತಾ ಇದ್ರು, ಡೋಂಟ್ ಬಾದರ್, ಗುಡ್ ಡೇ ವಿಲ್ ಕಮ್ ಫಾರ್ ಯುವರ್ ಚೈಲ್ಡ್. ಸೊ ಮಗುವಿಗೆ ಬೆದರಿಸಿ ನಾನು 2-3 ಸರ್ತಿ ಫೇಲ್ ಆಗುವಾಗ ನಮ್ಮ ತಂದೆ ಬಂದು ನನಗೆ ಅವಮಾನ ಮಾಡೋದಕ್ಕೆ ಮಾಡಿ, ಇನ್ನೊಂದು ಸರ್ತಿ ಪ್ರಯತ್ನ ಮಾಡೇ ಮಾಡ್ತೀವಿ ಅಂತ. ಪೋಷಕರು ಅಧ್ಯಾಪಕರು ಕೂಡ ಅವರು, ಪೋಷಕರು ಅಧ್ಯಾಪಕರು ಅವರೇ ಒಂದು ರೀತಿ ಧೈರ್ಯ ಕೊಡುತ್ತಾರೆ. ಸೊ ಇವತ್ತಿನ ದಿನ
ಅವರು ಕೂಡ ಧೈರ್ಯ ಇದೆ. ಯಾಕಂದರೆ ಶಾಶ್ವತವಾಗಿ ನಿಮಗೆ ಮಾರ್ಗದರ್ಶಕರು ಪೋಷಕರು, ಮತ್ತು ಪೋಷಕರು ಕೂಡ ನಾವು ಮಾರ್ಗದರ್ಶಕರಾಗಿ ನಡೆದುಕೊಂಡು ಹೋಗೋದು ಭಾಳ ಮುಖ್ಯ. ಸೊ ಡೋಂಟ್ ಇನ್ಸಲ್ಟ್ ಹ್ಯುಮಿಲಿಯೇಟ್ ಯುವರ್ ಚೈಲ್ಡ್ ಬಿಕಾಸ್ ಮಾರ್ಕ್ಸ್ ಬಂದಿಲ್ಲ ಅಂತ. ಸೊ ಕೊನೆಯದಾಗಿ ನಾನು ಏನು ಹೇಳ್ತೀನಿ, ಟೀಚರ್ ಜೊತೆ ಜಗಳ ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಯಾಕೆ 98 ಬರಬೇಕಾಗುತ್ತೆ, ಬರೀ 96 ಕೊಟ್ಬಿಟ್ಟಿದ್ದಾರೆ ನೀವು ಜಗಳ ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. 98 ನಾವು 99 ತೊಗೊಂಡ್ಬಿಡ್ರಿ ಯಾಕೆ 98ಗೆ. ಬಟ್ ಐ ಆಲ್ಸೋ ಸಿ ಇಂಥವ್ರು ಯಾರು ಮಾರ್ಕ್ಸ್ ಮಾಡ್ಕೊಂಡು ಬರ್ತಾ ಇಲ್ಲ, ಸೋ ಮೆನಿ ಸೋಕಾಲ್ಡ್ ಮಾರ್ಕ್ಸ್ ತೊಗೊಂಡಿರೋರು ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಫಾಸ್ಟ್ ಇಡಿಯಟ್ ಈಗೇನು ಕೆಲಸ ಮಾಡೋಕ್ಕೆ ಡಿಸಿಷನ್ ತೊಗೊಳಕ್ಕೆ ಬರಲ್ಲ. ಸೊ ನಿಧಾನವಾಗಿ ಹೋಗಲಿ, ಲರ್ನ್, ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಳಿ. ದಟ್ ಹೌ ಐ ಶುಡ್ ಬಿಕಮ್ ಅ ಬೆಟರ್ ಪರ್ಸನ್, ಗುಡ್ ಪರ್ಸನ್, ಸ್ಟ್ರಾಂಗ್ ಪರ್ಸನ್, ಅಂಡ್ ಎ ಟಫ್ ಪರ್ಸನ್, ಅಂಡ್ ಎ ನೈಸ್ ಪರ್ಸನ್ ಇಸ್ ಲವ್ ದ ಆಲ್. ಸೊ ಇಷ್ಟು ಹೇಳ್ತಾ ತಮ್ಮೆಲ್ಲರಿಗೂ ಉಜ್ವಲ ಭವಿಷ್ಯ ಇದೆ. ನಿಮ್ಮ ಭವಿಷ್ಯವನ್ನು ನೀವೇ ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗಿ. ಎಲ್ಲೂ ಸಹ ಸಣ್ಣ ಪುಟ್ಟ ತೊಂದರೆಗಳು ಬಂದರೆ ನೈಜ ಅನುಭವದೊಂದಿಗೆ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮೆಲ್ಲ ಬೋಧಕರಿಗೆ ಮಾರ್ಗದರ್ಶನವನ್ನು ಮಾಡಿದಂತಹ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ APS ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ CA ವಿಷ್ಣು ಭರತ್ ಸರ್ ಅವರು ಸಭೆಯನ್ನು ಕುರಿತು ಒಂದೆರಡು ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ನಮಸ್ಕಾರ. As President of APS Education Trust, I wholeheartedly welcome each one of you for APS family. ಮಕ್ಕಳೇ, APS is going to be brand. ನಿಮ್ಮ ಜೊತೆ APS ಇರುತ್ತೆ. ಅದೇ ಥರ ಇವತ್ತು ಭಾಸ್ಕರ್ ರಾವ್ ಅವರು ಇನಾಗ್ರೇಷನ್ ಬಂದಿದ್ದಾರೆ. ದಿಸ್ ವಿಲ್ ಬಿ ಕಾಲ್ಡ್ ಭಾಸ್ಕರ್ ರಾವ್ ಬ್ಯಾಚ್. ನೀವು ಇವಾಗ ತಾನೇ ಕೇಳಿದ್ರಿ, ಲಾಸ್ಟ್ ಟೈಮ್ ರಿಸಲ್ಟ್ 98% ಇತ್ತು ಅಂತ. ನಿಮ್ಮ ಬ್ಯಾಚ್ ಅಲ್ಲಿ 100% ರಿಸಲ್ಟ್ ಇರಬೇಕು. ಸೊ ಗೇರ್ ಅಪ್ ಟು ದಟ್ ಸಿಚುಯೇಷನ್. ಎಂಥ ಒಳ್ಳೆ ಸಂಸ್ಥೆ ಸೇರಿದ್ದೀರಾ ಅಂದರೆ, ನಮ್ಮ ಭಾಸ್ಕರ್ ರಾವ್ ಅವರ ತಂದೆ ಓದಿದ ಸಂಸ್ಥೆ ಇದು. ಹಿಂದೆ ನೋಡಿ, ಭಾರತ ರತ್ನ CNR ರಾವ್ ಓದಿದ ಸಂಸ್ಥೆ, ಪದ್ಮ ವಿಭೂಷಣ್ ಡಾಕ್ಟರ್ ನರಸಿಂಹ ಓದಿದ ಸಂಸ್ಥೆ, ಸೂಪರ್ ಸ್ಟಾರ್ ರಜನಿಕಾಂತ್ ಓದಿದ ಸಂಸ್ಥೆ. ಈ ತರ ಲಕ್ಷಾಂತರ ಜನಗಳು ಓದಿದ ಸಂಸ್ಥೆ ಇದು. ಅದೇ ತರ ನೀವು ಮುಂದೆ ಬರಬೇಕು. ಯು ಶುಡ್ ಆಲ್ಸೋ ಕಮ್ ಅಪ್. ನಮ್ಮ ಎಂತ ಒಳ್ಳೆ ಇನ್ಸ್ಟಿಟ್ಯೂಷನ್ ಸೇರಿದ್ದೀರಾ ಅಂದ್ರೆ 98% ರಿಸಲ್ಟ್ಸ್, ಓವರ್ ಆಲ್ ರಿಸಲ್ಟ್ಸ್ ಇಸ್ ನಾಟ್ ಎ ಜೋಕ್. ನಮ್ಮ ಡೆಡಿಕೇಟೆಡ್ ಫ್ಯಾಕಲ್ಟಿ ಇದ್ದಾರೆ, ಅವ್ರಿಗೆ ಐ ಸಲ್ಯೂಟ್ ದೆಮ್. Because of so much of dedication, within the couple of years, they have brought up this institution as a flagship unit. You are extremely lucky to have take admission in this college, and you will reap the fruits. But our Bhaskar Rao ಹೇಳಿದಂಗೆ, you have to put your whole and soul. You are going to design your own career. ಮಕ್ಕಳೇ, ಇವಾಗ ಸ್ಕೂಲಿಂದ ನೀವು PUC ಬಂದಿದ್ದೀರಾ, PUC ಇಂದ ಡಿಗ್ರಿಗೆ ಹೋಗ್ತೀರಾ. ದಿಸ್ ಇಸ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಬ್ರಿಡ್ಜ್ ಬಿಟ್ವೀನ್ ದಿ ಸ್ಕೂಲ್ ಟು ದಿ ಕಾಲೇಜ್, ಫುಲ್ ಫ್ಲೆಡ್ಜ್ ಕಾಲೇಜ್. ಆ ಬ್ರಿಡ್ಜು ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಎಷ್ಟು ಒತ್ತಡ ತಗೋಬೇಕು ಅಂದರೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ಯು ಆರ್ ಕ್ರಾಸಿಂಗ್ ದಿ ಬ್ರಿಡ್ಜ್ ನೌ. ಯು ಹ್ಯಾವ್ ಟು ಸಿ ದಟ್ ದಿಸ್ ಬ್ರಿಡ್ಜ್ gives you landing in the degree college and you should prosper. The whole world is looking for the Indians. So because they know Indians are dedicated, devoted, target oriented, work hard, God fearing and what not. ಅಷ್ಟು ನಿಮಗೆ ಸ್ಕೋಪ್ ಇದೆ. ನಾವು ಕನಸು ಕಾಣದೆ ಅಂತ ಇರೋದು ನೀವು ನೋಡ್ತಾ ಇದ್ದೀರಾ. ಇನ್ನೂ ತುಂಬ ಬರೋದಿದೆ. ನಮ್ಮ ಮೋದಿಯವರು ಎಷ್ಟು ಈ ದೇಶನ ಪ್ರೋಗ್ರೆಸ್ ಮಾಡಬೇಕು ಅಂತಿದ್ದಾರೆ. ಅವ್ರ ಕನಸುಗಳು ಇನ್ನು ಈ 5 ವರ್ಷಗಳಲ್ಲಿ ನೋಡ್ತೀರಾ ನೀವು.
By then you will become a degree holder and you will enjoy the fruits. So ನಿಮ್ಮ ನಿಷ್ಠೆ ನಿಮ್ಮ ಓದಿ ಮೇಲೆ ಇರಬೇಕು. See, all other entertainments what you get is momentary pleasure. ಸಿನಿಮಾಗೆ ಹೋದ್ರೆ 2-3 ಗಂಟೆ ಅಲ್ಲಿ ಹತ್ಕೊಂಡ್ಬರ್ತಿರೋ ನಕ್ಕೊಂಡ್ಬರ್ತಿರೋ ಗೊತ್ತಿಲ್ಲ, ಬಟ್ ಇಟ್ ಇಸ್ ವೇಸ್ಟ್ ಆಫ್ ಯುವರ್ ಟೈಮ್. ಹೋಗಿ ಯಾವುದು ತುಂಬ ಚೆನ್ನಾಗಿದೆ ಅಂದರೆ ಹೋಗಿ. ಈ ಟಿವಿಯಲ್ಲಿ ಸೀರಿಯಲ್ ನೋಡಿದ್ರೆ ಯುವರ್ 50% ನಿಮ್ಮ ಇದು ಹೋಗ್ಬಿಡುತ್ತೆ. ಸೀರಿಯಲ್ ಮಾತ್ರ ಖಂಡಿತ ನೋಡೋಕೆ ಹೋಗಬೇಡಿ. ಇವನ್ ಪೇರೆಂಟ್ಸ್ ಆಲ್ಸೋ ಐ ಆಮ್ ರಿಕ್ವೆಸ್ಟಿಂಗ್ ದೆಮ್, ಅದು ಓದೋ ಟೈಮಲ್ಲಿ ಇದೋ ಟೈಮಲ್ಲಿ ಸೀರಿಯಲ್ ಹಾಕಿ ನೋಡಬೇಡಿ. ಅದರಲ್ಲಿ ನೀವು ಒಂದು ತಿಂಗಳು ಬಿಟ್ಟು ನೋಡಿದ್ರೆ ಅಷ್ಟೇ, ಒಂದು ವಾರ ನೀನು 6 ತಿಂಗಳು ಬಿಟ್ಟು ನೋಡೋ ಅಷ್ಟೇ ಅದೇ ಕಥೆ ಇರುತ್ತೆ, ಅದೇ ಥರ ಇರುತ್ತೆ. ದಯವಿಟ್ಟು ಅದನ್ನು ನೋಡಬೇಡಿ, ಮಕ್ಕಳಿಗೆ ನೋಡೋಕ್ಕೆ ಬಿಡಬೇಡಿ. ಸಿ, ಯು ಆರ್ ವರ್ಷಿಪಿಂಗ್ ದಿ ಗಾಡೆಸ್ ಸರಸ್ವತಿ. ಸರಸ್ವತಿ ಅಂದರೆ ಯಾರು? ಹಾಟ್ ರಾಕ್ ಮೇಲೆ ಕೂತಿರ್ತಾಳೆ. ಯಾವುದೇ ಮಳೆ ಬರಲಿ ಗಾಳಿ ಬರಲಿ ಅದು ಅಲಗಾಡೋದಿಲ್ಲ. ಅಂತ ಒಂದು ನಾಲೆಜ್ನ ಅಕ್ವೈರ್ ಮಾಡ್ಕೊಂಡ್ರೆ ನೀವು ಬೇಡ ಅಂತ ತೆಗೆದಾಕೋಕ್ಕಾಗೋದಿಲ್ಲ. ಇಟ್ ಇಸ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ವಿತ್ ಯು. ಅದೇ ಥರ ಲಕ್ಷ್ಮಿ ತಗೊಳ್ಳಿ. ಲಕ್ಷ್ಮಿ ಯಾವತ್ತೂ ಕೂಡೋದಿಲ್ಲ, ನಿಂತೇ ಇರ್ತಾಳೆ ತಾವರೆ ಹೂವಿನ ಮೇಲೆ. ಗಾಳಿ ಬಂದರೆ ಬೇರೆ ಕಡೆ ಹೋಗ್ಬಿಡ್ತಾಳೆ. ಆದರೆ ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಯಾವಾಗಲೂ ಬರ್ತಾಳೆ. ನನ್ನ ಎಕ್ಸಾಂಪಲ್ಲೇ ತಗೊಳ್ಳಿ. ನಿಮ್ಮ ಥರನೇ ನಾನು ಒಬ್ಬ ವೆರಿ ಮೀಡಿಯಾಕರ್ ಫ್ಯಾಮಿಲಿಯಿಂದ ಬಂದಿರೋನು. ಸೊ ನನಗೆ ಅಷ್ಟು ಓದ ಮೇಲೆ ಆಸಕ್ತಿ ಇರಲಿಲ್ಲ. ಐ ವಾಸ್ ಎ ಸ್ಪೋರ್ಟ್ಸ್ ಮ್ಯಾನ್. ಸೊ ಸ್ಪೋರ್ಟ್ಸ್ ವಾಸ್ ದಿ ಪ್ರಯಾರಿಟಿ ಆ್ಯಂಡ್ ದಿ ಅಕಾಡೆಮಿಕ್ಸ್ ವಾಸ್ ದಿ ಸೆಕೆಂಡ್ರಿ. ನಾನು ಹೇಗೋ ಕಷ್ಟಪಟ್ಟು SSLC ಪಾಸ್ ಮಾಡಿದೆ. ನಮ್ಮ APS ಕಾಲೇಜ್ಗೆ ಅಡ್ಮಿಷನ್ ಬಂದೆ, ನನಗೆ ಸಿಗಲಿಲ್ಲ. APS ಕಾಲೇಜಲ್ಲಿ ನನಗೆ ಅಡ್ಮಿಷನ್ ಸಿಗಲಿಲ್ಲ. ಯು ಆರ್ ಆಲ್ ಬೀನ್ ಲಕ್ಕಿ ಟು ಹ್ಯಾವ್ ಅಡ್ಮಿಷನ್ ಇನ್ APS. ಬಟ್ ಅದೇ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿದ್ದೀನಿ. ದಟ್ ಮೀನ್ಸ್ ದಿ ಹೋಲ್ ಡೆಡಿಕೇಶನ್ ಆ್ಯಂಡ್ ಡಿವೋಷನ್ ಆಫ್ಟರ್ ಬಿಕಮಿಂಗ್ ದಿ SSLC PUC ಡಿಗ್ರಿ ಅದು ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊತಾ ಹೋದರೆ ದಿ ಸ್ಕೈ ಇಸ್ ದಿ ಲಿಮಿಟ್. ಮಕ್ಕಳೇ, ನೀವು ಯು ಆರ್ ಪುಟಿಂಗ್ ದಿ ಫೌಂಡೇಶನ್ ಫಾರ್ ಯುವರ್ ಕೆರಿಯರ್. ಆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಮಾಡಿ ಮೇಲೆ ಕಟ್ಕೊಂಡು ಆಕಾಶ ತನಕ ಹೋಗ್ಬೋದು. ಇಫ್ ದಿ ಫೌಂಡೇಶನ್ ಇಸ್ ವೀಕ್ ಇಟ್ ಕೊಲ್ಯಾಪ್ಸ್. ಸೊ ದಯವಿಟ್ಟು ಇದುವರೆಗೂ ನೀವು ಲೈಫ್ನ ಎಂಜಾಯ್ ಮಾಡಿದ್ದೀರಾ ಸ್ಕೂಲಲ್ಲಿ. ದಿಸ್ ಇಸ್ ದಿ ವೆರಿ ಕ್ರೂಷಿಯಲ್ ಟೈಮ್. ಯು ಆರ್ ಇನ್ ದಿ ಕ್ರಾಸ್ ರೋಡ್ಸ್. ಅವ್ರ ಭಾಸ್ಕರಲ್ಲಿ ಹೇಳ್ತಾ ಇದ್ದಕ್ಕೆ ದಿಸ್ ಇಸ್ ದಿ ವೆರಿ ಕ್ರೂಷಿಯಲ್ ಇನ್ ಲೈಫ್, ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್. You have to choose. So depending upon the parents is no more there, but you have to depend upon your faculty. Your Google ಇದೆ, ಅದನ್ನು ನೋಡಿ ನೀವು ಕಂಪ್ಯೂಟರಲ್ಲಿ ಗೂಗಲಲ್ಲಿ ನಾಲೆಜ್ ಅಕ್ವೈರಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್. ನಮಗೆಲ್ಲ ಅದು ಯಾವುದೂ ಇರಲಿಲ್ಲ, ಅದೇ ಥರ ನಾವು ಮುಂದೆ ಬಂದಿದ್ದೀವಿ. ನೀವು ನಮ್ಮಷ್ಟು 10 ಪಟ್ಟು ಹೆಚ್ಚು ನೀವು ಬೆಳಿಬೇಕು. ಒಂದು ದಿನ ನೀವು ಥರ ಭಾಸ್ಕರ್ ಅವ್ರ ಬಂದು ಈ ಥರ ಇಂಥ ಇನ್ಸ್ಟಿಟ್ಯೂಷನಲ್ಲಿ ಗೆಸ್ಟ್ ಆಗಿರಬೇಕು ಅಂಥ ಒಂದು ಛಲ ಇರಬೇಕು ನಿಮ್ಮಲ್ಲಿ. ಮಕ್ಕಳೇ, ನೀವು ರೂರಲ್ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದೀರಾ. ಸೊ ಯು ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್. ಐ ಶುಡ್ ಕಂಗ್ರ್ಯಾಚುಲೇಟ್ ಓಪನ್ಲಿ. ಯು ಹ್ಯಾವ್ ಸೆಕ್ಯೂರ್ಡ್ 98% ಅಗೇನ್ಸ್ಟ್ 92% ಆಫ್ ಅವರ್ ಸಿಟಿ ಕಾಲೇಜ್. ನಿಮ್ಮ ಕಾಲೇಜ್ನ ಎಕ್ಸಾಂಪಲ್ ತೋರಿಸಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಇದನ್ನು 100% ಮಾಡಿ ನೋಡಿ. ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ನೀವು ಪ್ರಗತಿ ಆಗೋ ಚಾನ್ಸಸ್ ಇರುತ್ತೆ. ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ, ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಗೋಯಿಂಗ್ ಟು ಬಿ ದೇರ್. ನೀವು ಎಂಥ ಒಂದು ಸ್ಥಳದಲ್ಲಿದ್ದೀರಾ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಇಲ್ಲಿ, ಎಲ್ಲ ಲ್ಯಾಬ್ಸ್ ಆರ್ ಓಪನ್ ಟು ಯು. ರೋಬೋಟಿಕ್ ಲ್ಯಾಬ್ ಇದೆ, 3D ಪ್ರಿಂಟಿಂಗ್ ಇದೆ, ಮೆಕ್ಯಾನಿಕಲ್ ಲ್ಯಾಬ್, ಸಿವಿಲ್ ಲ್ಯಾಬ್, ಎಲೆಕ್ಟ್ರಾನಿಕ್ಸ್, ಎಲ್ಲ ಥರ ಲ್ಯಾಬ್ಸ್ ಇದೆ. ನಮ್ಮ ಅಧ್ಯಾಪಕರಿಂದ ಹೇಳಿದ್ರೆ ನೀವೆಲ್ಲ ಆಸಕ್ತಿ ತೋರಿಸಿದ್ರೆ ಎಲ್ಲ ಹೋಗಿ ತೋರಿಸ್ಕೊಡ್ತಾರೆ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮಗೆ ಅಂಥ ಒಂದು ಕಾಲೇಜನ್ನು ಉಪಯೋಗಿಸ್ಕೊಳ್ಳಿ, ಲೈಬ್ರರಿಯಲ್ಲಿ ಯೂಸ್ ಮಾಡಿ. ಮುಂದೆ ನೀವು ಬರೋದು ಹೇಗೆ ಅಂತ ಯೋಚನೆ ಮಾಡಿ. ನೀವು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಇದುವರೆಗೂ ಬೆಳೆಸಿದ್ದಾರೆ, ಅದು ಇನ್ನು ಮೇಲೆ ಬೆಳೆಯೋದು ನಿಮ್ಮ ಕೈಯಲ್ಲಿದೆ. ಯು ಹ್ಯಾವ್ ಟು ಡಿಸೈನ್, ಯು ಹ್ಯಾವ್ ಟು ಬಿಲ್ಡ್ ಅಪ್ ಯುವರ್ ಓನ್ ಕೆರಿಯರ್. ಮಕ್ಕಳೇ, ಲೆಟ್ ಮಿ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಫಾರ್ ಹ್ಯಾವಿಂಗ್ ಜಾಯ್ನ್ APS. We will give our 100% concentration, 100% devotion, and you also give hand. Parents ಕೂಡ ನಿಮ್ಮ ಸಪೋರ್ಟ್ ಇದ್ದರೆ ನಿಮ್ಮ ಮಕ್ಕಳು ಬೆಳೆಯೋದಕ್ಕೆ ತುಂಬ
hospital. You are future of India. Who else are the future? ನಾವೆಲ್ಲ ಹೋಗ್ಬಿಡ್ತೀವಿ. You are the future of India. You will have a bright future. ನಿಮ್ಮ ಫ್ಯೂಚರ್ನ ರೂಪಿಸ್ಕೊಳ್ಳಿ. ಇದೇ ಥರ ಪೇರೆಂಟ್ಸ್ ಬಂದಿದ್ದಾರೆ. ಇವಾಗ BCom ನಾವು ಸ್ಟಾರ್ಟ್ ಮಾಡಿದ್ದೀವಿ. BCom ಅಲ್ಲಿ ಯಾರು ಹೋಗಿದ್ದೀರೋ, ಇಲ್ಲಿ ಬೇರೆ ಕಡೆ ಅಡ್ಮಿಷನ್ ಆಗಿದ್ದಾರೋ, ಟ್ರೈ ಟು ಗೆಟ್ ಬ್ಯಾಕ್ ಟು ಯುವರ್ ಓನ್ ಕಾಲೇಜ್. So we will going to start the BCom course, and by the time goes, the intention is KG to PG, kindergarten to post graduation. ಒಂದು ಸಲ ನೀವು ಇಲ್ಲಿ ಅಡ್ಮಿಷನ್ ತಗೊಂಡ್ರೆ ಅಪ್ ಟು ಪೋಸ್ಟ್ ಗ್ರಾಜುಯೇಷನ್ ವಿ ಹ್ಯಾವ್. ಇಂಜಿನಿಯರಲ್ಲಿ ಇವಾಗ MCA MBA ನ ಪರ್ಮಿಷನ್ ತಗೊಂಡಿದ್ದೀವಿ. ಇಲ್ಲಿಗೂ ಬರುತ್ತೆ, ಅಲ್ಲಿ ಕೂಡ MBA MCA ಕ್ಲಾಸಸ್ ಇರುತ್ತೆ. ಆಲ್ ದ ಆಸ್ಪೆಕ್ಟ್ಸ್ ಆಫ್ ದ CA ಹೋಗೋಗೆ CA ಕ್ಲಾಸಸ್ ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲ ಥರ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಮ್ಯಾನೇಜ್ಮೆಂಟ್ ಎಂಥ ಒಂದು ಇದೆ ಅದ್ಭುತವಾಗಿದೆ ಅಂದರೆ, ಅಲ್ಲಿ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಅಕಾಡೆಮಿಷಿಯನ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಬ್ಯೂರೋಕ್ರಾಟ್ಸ್ ಇದ್ದಾರೆ, ಎಲ್ಲ ಥರ ಇದೆ. 20 ಜನ ಇದ್ದೀವಿ. 20 ಜನರ ಒಂದು ಧ್ಯೇಯ ಏನು ಅಂದರೆ, ಈ ಸಂಸ್ಥೆ ಹೇಗೆ ಏಳಿಗೆ ಬರಬೇಕು, ಹೇಗೆ ಮುಂದಕ್ಕೆ ಹೋಗಬೇಕು. ಇನ್ನು 10 ವರ್ಷದಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಸೆಂಟಿನರಿ ಇಯರ್. 100 years ಅಲ್ಲಿ ನಾವು ಎಂಥ ಒಂದು ಮಾಡಬೇಕು ಅಂತ ಹುಟ್ಟಿದ್ದೀವಿ. ಅದಕ್ಕೆಲ್ಲ ನಿಮ್ಗೆ ಸಹಕಾರ ಬೇಕು. ಸೊ ಆಲ್ ದಿ ಬೆಸ್ಟ್. ಐ ವಿಶ್ ಯು ಆಲ್ ದಿ, ನಾನು ಇಲ್ಲೇ ಇಟ್ಕೊಂಡು ನಿಮ್ಮನ್ನ ಪ್ರೋಗ್ರೆಸ್ ನೋಡ್ತಾ ಇರ್ತೀನಿ. ಬಟ್ ಭಾಸ್ಕರ್ ರಾವ್ ಅವರ ಬ್ಯಾಚು 100% ಬರಬೇಕು. ದಟ್ ದ ಪ್ರಾಮಿಸ್. ಥ್ಯಾಂಕ್ ಯು. ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಈಗಿರ್ತಕ್ಕಂತಹ ಯಾರು ಸೆಕೆಂಡ್ ಇಯರ್ PUC ಮಕ್ಕಳು ಪ್ರಥಮ PUCಯಲ್ಲಿ ಅತಿ ಹೆಚ್ಚು ಅಂಕ 2024 ಬಹುಶಃ 25 ವರ್ಷ ನಂತರ ಹುಡುಗರಿಗೆ ರಿಸರ್ವೇಶನ್ ಏನೋ ಕೇಳಬೇಕಾಗಿರೋದು. ನಮಗೂ ಇಷ್ಟು ಸ್ಥಳ ಆಗ್ತಿದೆ. ನಾನು ಕಮಿಷನರ್ ಪೊಲೀಸ್ ಬ್ಯಾಂಗ್ಳೂರ್ ಸಿಟಿಗೆ ಹೋಗ, ಬ್ಯಾಂಗ್ಳೂರ್ ಸಿಟಿಲಿ 22 ಜನ ಡೆಪ್ಯೂಟಿ ಕಮಿಷನರ್ಸ್ ಇರ್ತಾರೆ. 11 of the deputy commissioners are girls, all of them young girls, 30 years ಇಂದ 35 years, 36 years. ಸೊ ಹೆಣ್ಮಕ್ಳಿಗೆ ನಿಜವಾಗ್ಲೂ ಭಾಳ ಸ್ವಲ್ಪ ಯಾರೇ ಆಗಲಿ ಮುಂದೆ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕು ಅಂದ್ಬಿಟ್ರೆ ಯಾವುದೇ ಒಬ್ಬ ವ್ಯಕ್ತಿ ಆ ಗುರಿಯನ್ನು ತಲುಪಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಗುರುವಿನ ಮಾರ್ಗದರ್ಶನ ಇರಲೇಬೇಕು. ಆ ರೀತಿಯಲ್ಲಿ ಈ 98% ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಕಾರಣೀಭೂತರಾದಂತಹ ನಮ್ಮೆಲ್ಲರ ಪ್ರೀತಿಯ ಉಪನ್ಯಾಸಕರಿಗೆ ಈ ಒಂದು ಪಾರಿತೋಷಕ ವಿತರಣೆಯನ್ನ ಥ್ಯಾಂಕ್ ಯು. ನೋಡಿ ಸರ್. ಎಸ್ ಸರ್. ಅಲ್ಲ ಸರ್. ಎಸ್ ಓಕೆ ಓಕೆ. ನೋಡಿ ಇಲ್ಲ ಸರ್. ಥ್ಯಾಂಕ್ ಯು. ಮೇಡಮ್. ಎಸ್ ಥ್ಯಾಂಕ್ ಯು. Thank you for your precious presence, sir. ಬುಕ್ ಹೋಗ್ತಾರೆ ತೊಳಿ. Special thanks to Dr. C.A. Close up Vishnu, President. ಬುಕ್ ತೊಗೊಂಡು ಬುಕ್ ನೋಡ್ತೀರಲ್ಲ, ಅದೊಂದು ಕ್ಲೋಸ್ ಅಪ್ ತೊಗೊಳ್ಳಿ. ಫುಲ್ ಬರೀ ಸಿಂಗಲ್ ಮಾತ್ರ. Thank you for being here. ಸಾಹೇಬ್ರದ್ದು. You have been a great support. ಈ ದಿನ APS ಕಾಲೇಜ್ PUC ಸೋಮನಹಳ್ಳಿಯಲ್ಲಿ ಡಾಕ್ಟರ್ ವಿಷ್ಣು ಅಧ್ಯಕ್ಷರು, APS ಎಜುಕೇಶನ್ ಟ್ರಸ್ಟ್, ಮತ್ತೆ C. ನಾಗರಾಜ್ ಅವರು, ಮತ್ತೆ ಮುರಳಿ ಅವರು, ಮತ್ತೆ ಪ್ರಿನ್ಸಿಪಲ್ ರೇಣುಕಾ ಮೇಡಮ್, ಮತ್ತೆ ಎಲ್ಲ ಮಕ್ಕಳ ಜೊತೆ ಈ ಕಾರ್ಯಕ್ರಮದಲ್ಲಿ ಇವತ್ತು PUC ಇನಾಗ್ರೇಷನ್. ಸೊ ಇದರಲ್ಲಿ ಭಾಗವಹಿಸಕ್ಕೆ ಬಹಳ ಸಂತೋಷವಾಯಿತು. ಬಹಳ ವರ್ಷಗಳ ಹಿಂದೆ ನಮ್ಮ ತಂದೆ ಕೂಡ ಇದೇ ಸಂಸ್ಥೆಯಲ್ಲಿ ಬೆಂಗಳೂರಲ್ಲಿ ಓದಿದ್ರು. ಅವರು AMI ಅಂತ ಒಂದು ಕೋರ್ಸ್ ಇರೋದು. ಅವಾಗ ಯಾರು ಬಡವರಿಗೆ ಇಂಜಿನಿಯರಿಂಗ್ ಓದೋಕ್ಕಾಗಲ್ವಲ್ಲ, ಅವ್ರಿಗೆ AMI ಓದ್ತಾ ಇದ್ರು. ಸೊ ನಮ್ಮ ತಂದೆ APS ಕಾಲೇಜಲ್ಲಿ AMI ಮಾಡಿ, ಮೆಕ್ಯಾನಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಅಲ್ಲಿ AMI ಮಾಡಿ ಗೌರ್ಮೆಂಟ್ ಆಫ್ ಬಿಹಾರಲ್ಲಿ ಹೋಗಿ ದೀರ್ಘ ಸೇವೆ ಅವರು ಸಲ್ಲಿಸಿ ಬಂದರು. ಸೊ ಅದಕ್ಕಾಗಿ ಈ ಸಂಸ್ಥೆ ಬಗ್ಗೆ ನನಗೆ ಒಂದು ರೀತಿ ವಿಶೇಷ ಗೌರವ ಮತ್ತು ಅಂಟು ಇದೆ ಇವತ್ತು. ಮತ್ತೆ ಪ್ರೊಫೆಸರ್ ಅನಂತಾಚಾರ್ ಅವರ ದೂರದರ್ಶಿಯವರು ಆ ಸಮಯದಲ್ಲಿ ಅವರು ಒಂದು ಒಳ್ಳೆ ಸ್ಥಳನ ಹುಡುಕಿದ್ರು. ಮತ್ತೆ ತದನಂತರ ಕೂಡ ಬೆಂಗಳೂರು ದಕ್ಷಿಣದಲ್ಲಿ ಕನಕಪುರ ರಸ್ತೆಯಲ್ಲಿ ವಿಶಾಲವಾದ ಜಾಗ ಹುಡುಕಿ ಇಲ್ಲಿ APS ಇಂಜಿನಿಯರಿಂಗ್ ಕಾಲೇಜ್, ಮತ್ತೆ ವಿಶೇಷವಾಗಿ ಗ್ರಾಮಾಂತರ ಭಾಗದಲ್ಲಿ ಮಕ್ಕಳು ಮುಂದೆ ಬರಲಿ ಇಂಥ ಮೌಲ್ಯಗಳ ಮಧ್ಯೆ ಅಂತ
ಅವರು PUC ಕಾಲೇಜ್ ಕೂಡ ಪ್ರಾರಂಭ ಮಾಡಿದ್ದಾರೆ. ಸ್ಕೂಲ್ ಕೂಡ ಇದೆ ಅದ್ರ ಕೆಳಗಡೆ, ಕೆಳಗಡೆ ಸ್ಕೂಲ್ ಕೂಡ ಇದೆ, ರೂರಲ್ ಸ್ಕೂಲ್ ಕೂಡ ಇದೆ. ಸೊ ಅವರು ಎಜುಕೇಶನ್ ಈಸ್ ಎ ವೆರಿ ವೆರಿ ಪವರ್ಫುಲ್ ವೆಪನ್. ಇಟ್ ಈಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ಆಫ್ ದ ಕಂಟ್ರಿ. ಈ ವೆಪನ್ ದೇಶದಲ್ಲಿ ಇಲ್ಲ ಅಂದ್ರೆ ದಟ್ ನೇಷನ್ ಬಿಕಮ್ಸ್ ವೆರಿ ವೀಕ್. ಸೊ ಆ ದೃಷ್ಟಿಯಲ್ಲಿ ಅವ್ರದೇ ಆದ ರೀತಿಯಲ್ಲಿ ದೇ ಆರ್ ಪ್ರಿಪೇರಿಂಗ್ ನೇಷನ್ ಬಿಲ್ಡರ್ಸ್ ಅಂಡ್ ಸ್ಟ್ರಾಂಗ್ ಪರ್ಸನಾಲಿಟಿ ಇರುವ ಮಕ್ಕಳು. ಥ್ಯಾಂಕ್ ಯು. ನಮಸ್ಕಾರ. ನಾನು CA ಡಾಕ್ಟರ್ ವಿಷ್ಣು ಭರತ್ ಆಲಂಪಲ್ಲಿ ಅಂತ ಅಧ್ಯಕ್ಷನು. ನಾನು ಈ APS ಸಂಸ್ಥೆಗೆ ಅಧ್ಯಕ್ಷನ. ನಮ್ಮ APS ಸಂಸ್ಥೆಗೆ 90 ವರ್ಷದ ಇತಿಹಾಸ ಇದೆ. ಎಜುಕೇಶನ್ ಧ್ಯೇಯ ಏನು ಅಂದರೆ ಎಜುಕೇಶನ್ ಈಸ್ ದಿ ಗೇಟ್ ವೇ ಫಾರ್ ಫ್ರೀಡಮ್ ಅಂತ ಒಂದು ಈ ಗೋಲ್ ಇಟ್ಕೊಂಡು ನಾವು ಇಲ್ಲಿ ಈ ರೂರಲ್ ಮಕ್ಕಳಿರ್ಬೋದು, ಅಲ್ಲಿ ಸಿಟಿಯಲ್ಲಿ ಇರ್ಬೋದು. ಸೊ ನಮ್ಮ ಎಲ್ಲ ಥರ ಬೆಳವಣಿಗೆ ಬೇಕು. ಅಕಾಡೆಮಿಕ್ಸ್ ಒಂದೇ ಅಲ್ಲ, ಸ್ಪೋರ್ಟ್ಸ್ಗೆ ಉತ್ಪನ್ನ ಕೊಡ್ತೀವಿ, ಕಲ್ಚರಲ್ ಇದಕ್ಕೆ ಕೊಡ್ತೀವಿ, ಎಲ್ಲ ಥರ ಒಂದು ಏಳಿಗೆಗೆ ಇದನ್ನ ನಾವು ಬಯಸ್ಕೊಂಡ್ಬಂದಿದ್ದೀವಿ. ಇಲ್ಲಿ ಓದಿದ ಭಾರತ ರತ್ನ CNR ರಾವ್ ಅವರು, ಪದ್ಮವಿಭೂಷಣ ರೋಡ್ರಮ್ ನರಸಿಂಹ, ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತೆ ಹಲವಾರು ಜನ ಇಲ್ಲಿಂದ ಹೋಗಿ ತುಂಬ ಅತ್ಯುತ್ತಮ ಒಳ್ಳೆ ಸ್ಥಾನದಲ್ಲಿದ್ದಾರೆ ಅಂತ ಒಂದು ಸಂಸ್ಥೆ ಇದು. ಇವತ್ತಿನ ದಿನ ನಮ್ಮ PUC ಸ್ಟೂಡೆಂಟ್ಸ್ಗೆ ಇನಾಗ್ರೇಷನ್ ಇತ್ತು. ಭಾಸ್ಕರ್ ರಾವ್ ಅವರು ಬಂದು ಬಹಳ ಮೋಟಿವೇಶನ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗೆ. 98% ರಿಸಲ್ಟ್ಸ್ ತಗೊಂಡಿದ್ದೀವಿ. ವೆರಿ ಫ್ಯೂ ಕಾಲೇಜಸ್ ವಿಚ್ ಹ್ಯಾವ್ ಟೇಕನ್ ಸಚ್ ಎ ಹೈ ಪರ್ಸೆಂಟೇಜ್. ವಿ ಆರ್ ನೌ ಗೋಯಿಂಗ್ ಟು ಏಮ್ ಫಾರ್ 100% ರಿಸಲ್ಟ್ಸ್. ನಾವು ಇಲ್ಲಿ BCom ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. BCom ಇಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಲ್ಲ ಥರ ಲ್ಯಾಬ್ಸ್ ಇದೆ, ರೋಬೋಟಿಕ್ ಲ್ಯಾಬು, 3D ಲ್ಯಾಬು, ಎಲೆಕ್ಟ್ರಾನಿಕ್ಸು, ಎಲ್ಲ ಥರ ಇದೆ. ನಾವು AI ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಎಲ್ಲ ಥರ ಬೆಳವಣಿಗೆ ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ಗೆ. ಇದು ಬಹಳ ಉನ್ನತ ಇದರಲ್ಲಿ ಬೆಳಿಬೇಕು ಅಂತ ಇನ್ನು 10 ವರ್ಷದಲ್ಲಿ ಸೆಂಟನರಿ ಆಗ್ತಾ ಇದೆ. ಅದರಲ್ಲಿ ನಾವು ಎಲ್ಲ ಟ್ರಸ್ಟೀಸು ಬಹಳ ಶ್ರಮ ತಗೊಂಡು ಈ ಇನ್ಸ್ಟಿಟ್ಯೂಷನ್ ಮುಂದೆ ಬರೋದಕ್ಕೆ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನಾನೀಗ ಪ್ರಿನ್ಸಿಪಲ್ ಆಗಿ ಸುಮಾರು 2000 ಇಸ್ವಿಯಿಂದನೂ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಗ್ರಾಜುವಲಿ ನಮ್ಮ ರಿಸಲ್ಟ್ ಪ್ರೋಗ್ರೆಸಿಂಗ್ ಆರ್ಡರ್ಲೇ ಹೋಗ್ತಾ ಇದೆ. ರಿಸಲ್ಟ್ ಜೊತೆಗೆ ನಾವಿಲ್ಲಿ ಒಂದು ಆಕ್ಟಿವಿಟಿಗಳನ್ನ ಕಂಡಕ್ಟ್ ಮಾಡೋದು, ಯಾತಕ್ಕೆ ಅಂದರೆ ಒಂದು ಎಥಿಕ್ಸ್, ಮಾರಲ್ ಎಜುಕೇಶನ್ ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಯಾಕೆ ಅಂದ್ರೆ ಈಗ ಒಂದು ಹೈಸ್ಕೂಲ್ ಇಂದ ಬರುವಂತಹ ಮಕ್ಕಳುಗಳಿಗೆ ಸಾಕಷ್ಟು ಸ್ಕೇರ್ಸಿಟಿ ಆಫ್ ಎಜುಕೇಶನ್ ಇದೆ. ಅದು ಸಬ್ಜೆಕ್ಟ್ ಇರಬಹುದು ಅಥವಾ ಒಂದು ಎಥಿಕಲ್ಸ್ ಅಥವಾ ಒಂದು ಮೊರಾಲಿಟಿ, ಲೈಫ್ ಲೆಸನ್ಸ್ ಗಳನ್ನ ಅವ್ರಿಗೆ ಎಷ್ಟು ಸಿಗುತ್ತೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಇಲ್ಲಿ ಬಂದಾಗ ಆಕ್ಟಿವಿಟಿ ಮುಖಾಂತರ ಟೀಚಿಂಗ್ ಜೊತೆಗೆ ಅವರು ನಮ್ಮ ಮುಂದೆ ಹೋದಾಗ ಯಾವ ಕಾಲೇಜಿಂದ ಬಂದಿದ್ದೀರಾ ಅಂತಂದ್ರೆ ನಮ್ಗೆ ಒಂದು ಪ್ರೌಡ್ ಫೀಲಿಂಗ್ ಅಲ್ಲಿ ನಮ್ಗೆ ಆ ಒಂದು ಫೀಲಿಂಗ್ ಅಲ್ಲಿ ಹೇಳ್ಬೇಕು ಆ ಕಾಲೇಜ್ನವರು, ಇಲ್ಲ ಈ ಕಾಲೇಜಿಂದ ಬಂದಿರೋ ಮಕ್ಕಳುಗಳಿಗೆ ಗ್ಯಾರಂಟಿ ಅಡ್ಮಿಷನ್ ಅನ್ನ ಕೊಡಿ. ಮಾರ್ಕ್ಸ್ ಜೊತೆಗೆ ಅವರಿಗೆ ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಲ್ಚರ್ ಕೂಡ ನಾವು ಹೇಳ್ಕೊಡ್ತಾ ಇದೀವಿ. ಅದರಿಂದ ನಮ್ಮ ಕಾಲೇಜಲ್ಲಿ ಮಕ್ಕಳುಗಳು, ನೀವು ಸಿಟಿ ಕಂಪೇರ್ ಮಾಡಿದಾಗ ನಮ್ಮಲ್ಲಿರುವಂತಹ ಮಕ್ಕಳುಗಳಿಗೆ ಸಾಕಷ್ಟು ಬದಲಾವಣೆಗಳಿದೆ. ಏನ್ ಬದಲಾವಣೆ ಅಂದ್ರೆ ಅವರಲ್ಲಿ ಒಂದು ಆರ್ಗ್ಯುಮೆಂಟ್ ಇಲ್ಲ, ಒಂದು ರಫ್ನೆಸ್ ಇಲ್ಲ, ಅಥವಾ ಬೇರೆ ತರದಲ್ಲಿ ಯಾವ್ದಾರ ಮಿಸ್ಬಿಹೇವಿಯರ್ಗಳಿಲ್ಲ. ನೀವು ಲೆಕ್ಚರರ್ ಬಂದ್ರೆ ಸಾಕು, ಅವ್ರನ್ನ ನೋಡಿ ಒಂದು ಸೈಲೆಂಟ್ ಆಗುವಂತ ಮಟ್ಟಕ್ಕೆ ನಮ್ಮಲ್ಲಿ ಮಕ್ಕಳುಗಳು ಇವತ್ತಿನ 21ನೇ ಶತಮಾನದಲ್ಲೂ ಇದ್ದಾರೆ ಅಂದ್ರೆ ನೀವು ಅದಕ್ಕೆ ಆಶ್ಚರ್ಯ ಪಡಬೇಕು. ಬಾಯಿಂದ ಬಾಯಿಗೆನೆ ಹೋಗಿ ಆ ಒಂದು ಪೇರೆಂಟ್ಸ್ ಗಳು ನಮ್ಮಲ್ಲಿಗೆ ಬಂದು ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಒಂದ್ಸಾರಿ ಅಡ್ಮಿಷನ್ ಮಾಡ್ಕೊಂಡ್ರು ಅಂತವ್ರು ಅವ್ರ ಅಕ್ಕಪಕ್ಕದ ಮನೆ ರಿಲೇಟಿವ್ಸ್ ಎಲ್ರು ಅವರೇ ಕರ್ಕೊಂಡ್ಬಂದು ಸೇರಿಸ್ತಾ ಇರೋದು. ಹಾಗಾಗಿ ಅಡ್ಮಿಷನ್ ಅಲ್ಲೂ ಇನ್ಕ್ರೀಸಿಂಗ್ ಆರ್ಡರ್ ಇದೆ, ಮತ್ತೆ ನಮ್ಮಲ್ಲಿ ರಿಸಲ್ಟ್ ಅಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ಅಲ್ಲಿ ಬರ್ತಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮಗೆ ಸಪೋರ್ಟಿವ್ ಆಗಿರುವಂತಹ ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಪ್ರೆಸಿಡೆಂಟ್ ಸರು ನಮಗೆ ಎಲ್ಲ ಸಕಲ ಸೌಕರ್ಯಗಳು, ಲ್ಯಾಬ್ ಇಂದ ಹಿಡಿದು ಸುಸಜ್ಜಿತವಾದ ಕ್ಲಾಸ್ ರೂಮ್ಗಳು, ITC ಲ್ಯಾಬ್ಗಳು, ಸ್ಮಾರ್ಟ್ ಬೋರ್ಡ್ಗಳು, ಮತ್ತೆ ಕಂಪ್ಯೂಟರ್ ಲ್ಯಾಬ್, ಎಲ್ಲಾ ವ್ಯವಸ್ಥೆಗಳನ್ನ ಈ ಒಂದು ಭಾಗದಲ್ಲಿರೋ ಮಕ್ಕಳಿಗೆ ಎಲ್ಲೂ ಅನಾನುಕೂಲ ಆಗಬಾರ್ದು ಅಂತ ನಮಗೆ ಮಾಡಿಕೊಟ್ಟಿದ್ದಾರೆ. ಕಾಲೇಜ್ ಬಸ್ಗಳಿಂದ ಹಿಡಿದು ಎಲ್ಲಾ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿದೆ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡೋದು ನಮ್ಮ ಒಂದು ಉದ್ದೇಶ. ಇದನ್ನ ನಾವು ಇವತ್ತು ಈ ಒಂದು ಪ್ರೋಗ್ರಾಮ್ ಅಲ್ಲೂ ಕೂಡ ಅನೌನ್ಸ್ ಮಾಡಿದೀವಿ. ಡಿಗ್ರಿ ಕೂಡ ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಅದು ಕೂಡ ನಮ್ಮ ಮ್ಯಾನೇಜ್ಮೆಂಟ್ ನ ಒಂದು ಬ್ಲೆಸ್ಸಿಂಗ್ಸ್ ಮತ್ತೆ ಅವರ ಸಪೋರ್ಟ್ ಇಂದ ಈ ವರ್ಷ ಶುರು ಮಾಡ್ತಾ ಇದ್ದೀವಿ.